ನೋಡಿ ಎಷ್ಟು ಅದ್ಭುತವಾಗಿ ಪವಾಡ ಮಾಡಿದ್ದಾರೆ ರಾಯರು. ಈ ತಾಯಿ ಎಲ್ಲಿಂದ ಬಂದಿದ್ದಮ್ಮ? ಗುರ್ಲಾಪುರದಿಂದ ಬಂದಿದ್ದಾರೆ. ನೋಡಿ ಅಲ್ಲಿಂದ ಕಾರ್ ಮಾಡ್ಕೊಂಡು ಬಂದಿದ್ದಾರೆ ಪಾಪ. ಅಲ್ಲಿಂದ ಗುರ್ಲಾಪುರ ನಾನು ಪೆಟ್ರೋಲ್ ಬಂಕಲ್ಲಿದ್ದೆ. ಇಲ್ಲಿವರೆಗೂ ಬಂದು ಯಾಕೆ ಬಂದಿದ್ರಮ್ಮ ಅಂತ ಕೇಳಿದಾಗ ಅವರಿಗೆ ಪವಾಡ ಆಗಿತ್ತು. ಏನು ಪವಾಡ ಆಗಿತ್ತು ಅಂತಂದು ಅವ್ರ ಧ್ವನಿ ಮುಖಾಂತರ ಇಲ್ಲಿ ಕೇಳೋಣ. ಏನು ಪವಾಡ ಆಯ್ತಮ್ಮ? ಆರೋಗ್ಯ ಸಮಸ್ಯೆ ಇತ್ತು. ಆರೋಗ್ಯದಲ್ಲಿ ಏನು ಸಮಸ್ಯೆ ಇತ್ತು? ಕಡಿಮೆ ಆಗಿರ್ಲಿಲ್ಲ. ನಿಮ್ಗೆ ಚೆನ್ನಾಗಿ ನೀವು ಭೇಟಿ ಆದಾಗ ನಾನು ನಿಮ್ ಕಡೆ ವ್ರತ ಹೇಳ್ಕೊಟ್ಟಿದ್ರಿಂದ ರಾಘವೇಂದ್ರ ಸ್ವಾಮಿಗೆ 9 ಹೊಡೆದು ವ್ರತ ಹೇಳ್ಕೊಟ್ಟಿದ್ದೆ. ಅದ್ರ ಮಾಡಿದ್ದೀರಾ? ಮಾಡಿದ್ಮೇಲೆ ಇವತ್ತು ನಿಮ್ಗೆ ಪವಾಡ ಆಗಿದೆ. ಅಂದ್ರೆ 2 ವರ್ಷದಿಂದ ಹಾಸ್ಪಿಟಲ್ ತೋರಿಸ್ತಿದ್ದೀರ. ಅದು ಏನ್ ಮಾಡಿದ್ರು ಕಮ್ಮಿ ಆಗಿರ್ಲಿಲ್ಲ. ಎಷ್ಟೇ ಟ್ಯಾಬ್ಲೆಟ್ ಕೊಂಡ್ರು ಮೆಡಿಸಿನ್ ಏನು ಕಮ್ಮಿ ಆಗಿರ್ಲಿಲ್ಲ. ಅಳತೇವ್ರಿ, ಕಣ್ಣಾಗ ನೀರ್ ಬರ್ತಿತ್ತು, ಅಳತೇವ್ರಿ. ಆ ಟೈಪ್ ಅಳತೇವ್ರಿ. ಕಾಲ್ ಊರಾಕ್ ಬರ್ತಿರ್ಕಿಲ್ರಿ, ಡಾಕ್ಟರ್ ಏನಾರ ಒಂದ್ ಹೇಳವ್ರಿ. ಫ್ಯಾಟ್ ಹಚ್ಚೈತಿ, ಅದಕ್ಕೆ ನೀವು ಫ್ಯಾಟ್ ಕಡಿಮೆ ಮಾಡ್ಕೊಳ್ರಿ. ನಾವ್ರಿ ನಮ್ದು ಅದು ಏನ್ ಮಾಡೋದು ಫ್ಯಾಟ್ ಅಂತ ಕಡಿಮೆ ಮಾಡ್ಕೋದು ಆಗಂಗಿಲ್ಲ ಅಂತ ನಾವು ಭಾಳ ಇದಾಗ ನಿಮ್ಗೆ ಅಚಾನಕ್ ಕೇಳಿದ್ರಿ ನಿಮ್ ಸಮಸ್ಯೆ ಏನೈತಿ ಎಲ್ಲ ಚಲೋ ಐತಿ. ನಂದು ಏನ್ ಸಮಸ್ಯೆ ಬೇರೆ ಅಂದ್ರೆ ಇದ ನನ್ನ ಸಮಸ್ಯೆ ಇದಂತೆ ನಾ ಹಿಂಗ್ ಕೇಳಿದ್ದೇನೆ. ಕಾಲು ಐತಿ ಇಲ್ಲಮ್ಮ ನೀ ಹಾಸ್ಪಿಟಲ್ ತೋರಿಸ್ಬೇಡ, ನೀ 9 ವಾರ ವ್ರತ ಮಾಡು, ನೀ ಅದು ವ್ರತ ಮಾಡಿದ ಕೂಡಲೇ ನಿನಗೇನು ಇರಲ್ಲ ಅಂತ ಹೇಳಿದ್ರಿ. ಅದೇನ 9 ವಾರ ಇನ್ನೂ 1-3-4 ವಾರ ಮಾಡ್ಬಿಟ್ರೆ ನನ್ಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಪೂರ ಕಂಪ್ಲೀಟ್ 9 ವಾರ ಮುಗಿಬಿಟ್ಟ ಕಂಪ್ಲೀಟ್ ನನಗೆ ಎಲ್ಲಿ ನೋವು ಐತೆ ಅನ್ನೋದು ಈಗ ಗೊತ್ತಿಲ್ಲ. ಹಂಗಾಗಿ ಮತ್ತೆ ನಮ್ಮ ಮನೆಯಲ್ಲಿ ಆಯಾ ಸರಿ ಇದ್ದಿರ್ಲಿಲ್ಲ. ಎಲ್ಲ ಈಗೆಲ್ಲ ಅಚಾನಕ್ ಮಗಂದ ಎಂಗೇಜ್ಮೆಂಟ್ ಆಯ್ತು. ನಾವು ಪೂಜೆ ಮಾಡಕ್ ಹತ್ತಿದ ಕೂಡ್ಲೇನೆ ನಮಗೆ ಇವ್ ಆದದ್ದು ರೀ. ನಾವ್ ಹೇಳ್ಬೇಕು ನಾವು ಹೆಣ್ಣ ನೋಡತ್ತಿರ್ಕಿಲ್ಲ, ನಾವು ಕನಸು ಮನಸ್ಸಿನಲ್ಲಿ ಇದ್ದಿರ್ಕಿಲ್ಲ. ರಿಲೇಷನ್ದಾಗ ಮತ್ತೆ ಆಮೇಲೆ ಅದ ಮನಿ ಎಲ್ಲ ಮಾಡ್ಕೊಂಡಿವ್ರಿ. ಆಮೇಲೆ ನಮ್ಮ ಮನೆಯಲ್ಲಿ ನಮ್ದ ಹೊಲದಾಗ ಉತ್ಪನ್ನನು ನಮ್ದೆಲ್ಲ ಚಲೋ ನಮ್ದು ಅರಿಶಿನ ಹಾಕ್ತಿವ್ರಿ. ನಾವು ಅರಿಶಿನ ಬೆಳಿತೀವಿ. ಅರಿಶಿನ ರೀ ಈಗ 2 ವರ್ಷ ಏನು ಬಂದ್ ಭೇಟಿ ಆಗಿ ಹೋಗಿರ್ಲ ರೀ. ಆಗಿಂದ ರೀ 1 ಎಕರೆದಾಗ 2 ಎಕರೆದಷ್ಟು ಉತ್ಪನ್ನ ತೆಗಿತಾರ. ಆಮೇಲೆ ಸಾಂಗ್ಲಿಗೆ ರೀ ಹೈಯೆಸ್ಟ್ ಮಾರ್ತೈತಿ ನಾವು. ಹೈಯೆಸ್ಟ್ ವರ್ಷ ಮಾರ್ತೈತ್ರಿ. ಈಗ ಏನೈತಿ ಈ ಸಲ ಅಂತೂ ಚಲೋ ತುಂಬಾ ಅವ್ರು ನಮ್ಮ ಇದನ್ನ ಇವ್ರು ಏನ್ ಮನ್ಯಾನ ಅವ್ರ ಭೂಮಿಯಲ್ಲಿ ಮಾಡ್ತಾರಲ್ಲ ರೀ, ಅವ್ರಿಗೆ ಖುಷಿ ರೀ. ಅಂದ್ರ ಬಾಳ ಮೇಂಟೈನ್ ಬಾಳ ಮಾಡ್ತಾರ್ರಿ ಅವ್ರ. ಬಟ್ ಭೂಮಿ ತಾಯಿ ಲಾಭ ಕೊಟ್ಟನ ಅವ್ರಿಗೊಂದು ಇದ್ರಿ ಖುಷಿ, ಅವ್ರಿಗೊಂದು ಖುಷಿ ರೀ ಅವ್ರಿಗೆ. ಏನ್ ನಮಗೊಂದು ಒಟ್ಟು ರಾಯರ ಅನುಗ್ರಹ ಆಗೈತಂತ್ರಿ ಹಳೆಯಂದಿಂದ ರೀ. ನಾವು ಈಗ ನಿಮ್ನ ಇಷ್ಟು 4 ಸಲ ಭೇಟಿ ಆಗಕ್ಕೆ ಹಳೆಯನ ಕಾರಣ. ಅವ್ನ ಕಾಲ್ನು ಕಡಿಮೆ ಆಗೈತಿ. ನಮಗ್ ಒಟ್ಟು ರಾಯರ್ ಬಂದು ನೀವು ಮಂತ್ರಾಲಯಕ್ಕೆ ಹೋಗಿದ್ದೆ. ಪೈಲಾ ಹೋಗಿದ್ವಿ. ಪೈಲಾ ಹೋದಾಗ ಜನನೇ ಇರ್ತಿರ್ಕಿಲ್ರಿ. ಡೈರೆಕ್ಟ್ ಹೋಗುದ್ರಿ, ದರ್ಶನ ಮಾಡ್ಕೋದ್ರಿ ಬರುದು, ಡೈರೆಕ್ಟ್ ಹೋಗುದ್ರಿ, ದರ್ಶನ ಮಾಡ್ಕೋದು ಬರುದು ಬರ್ತಿದ್ವಿ. ಈಗ ಏನೈತ್ರಿ, ಮನೆ 3 ದಿನ ನಿಂತ್ರು ರೀ ಅಲ್ಲಿ. ಆ ಟೈಪ್ ಜನಸಾಗರ ಹೋಗ್ತಿದ್ರಿ. ಪೈಲ ಮಂದಿ ಕ್ಯಾಬಲ್ ಅಂತ ಹೋಗ್ತಿದ್ರಿ. ಯಾರು ಇರ್ತಿರ್ಕಿಲ್ರಿ. ಆರಾಮ್ ದೀಪ ಬೆಳಿ ಅಲಾವ್ ದೀಪ ಬೆಳಗಸೋದು ಅಲಾವ್ ಇಲ್ರಿ. ನಮ್ಗೆ ರಾಯರ್ ದೀಪ ಬೆಳಗಕ್ಕೂ ಅಲಾವ್ ಮಾಡ್ಕೊಟ್ರು ನೋಡ್ರಿ. ಹೊರಗ ದೀಪ ಜನಸಾಗರ ರೀ. ಎಲ್ಲರೂ ಮಂತ್ರಾಲಯಕ್ಕೆ ಹೋಗಂತೀರಿ. ನನ್ನ ಕಡೆ ಬಾಣಂಗಿಲ್ಲ. ಮಂತ್ರಾಲಯಕ್ಕೆ ಏನ್ ಹೋಗಂತೀರಲ್ಲ, ನಾವ್ ಒಬ್ಬರಿಂದ ಒಂದ್ ಕುಟುಂಬ ಹೋಗ್ತೈತ್ರಿ. ಜೀಪ್ ಮಾಡ್ಕೊಂಡು ಹೋಗ್ತಾರೋ, ಒಂದ್ ಊರಾಗ ಫ್ಯಾಮಿಲಿ ಹೋಗ್ತಾರೋ. ನಮ್ಮ ಊರಾಗಂತೂ ಗುರ್ಲಾಪುರದಾಗ ಬಾಯಿಗನ ಹೊಂಟಾರ. ಗುರ್ಲಾಪುರ ಒಬ್ರಿಗೆ ಹೇಳ ನಾವ್ ಯಾರೇ ಇತ್ತಂದ್ರಿ ರಾಯರ್ ಪೂಜೆ ನಾ ಹೇಳಿದ್ನಲ್ರಿ ನಿನ್ ಸಮಸ್ಯೆ ಐತಂತ. ಒಂದು ತಿಂಗಳದಾಗ 5 ಸಲ ಹೋಗಿ ಬಂದ್ ನೋಡ್ರಿ ಮಂತ್ರಾಲಯಕ್ಕೆ. ಬಾಡಿಗೆನ ಹೋಗಿ ಬಂದ್ರ ಆ ಟೈಪ್ ಜನಸಾಗರ ಐತ್ರಿ. ಈಗ ಜನಸಾಗರ ಐತಿ ಅದರಿ. ಆದ್ರೆ ಒಂದು ಮಾತು ಹೇಳ್ತೀನಿ ನೋಡಿ, ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಮಂತ್ರಾಲಯದಲ್ಲಿ 2ನೇ ತಿರುಪತಿ ಆಗುತ್ತೆ ಮಂತ್ರಾಲಯ. ಇನ್ನು 3 ವರ್ಷದೊಳಗಡೆ ನಿಮ್ಗೆ ಕಾಲಿಡಕ್ಕೆ ಜಾಗ ಆಗಲ್ಲ. ಅಷ್ಟು ಕ್ರೌಡು. ಅಲ್ಲಿ ಹೋಗಿ ಗುರುಗಳ ಆಶೀರ್ವಾದ ತಗೊಂಡ್ಬನ್ನಿ. ರಾಯರ ಆಶೀರ್ವಾದ ಇರಬೇಕು. ರಾಯರಿಗೆ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ, ನಿಮ್ಮ ಕುಟುಂಬದವರ ಮೇಲೆ ಇರಬೇಕು. ಅಲ್ಲಿರ್ತಕ್ಕಂಥ ಅರ್ಚಕರು ಅವರು ಹೋಗಿ ಅವರ ಆಶೀರ್ವಾದ ತಗೊಂಡು ಅಲ್ಲಿರ್ತಕ್ಕಂಥ ಮಂತ್ರಾಕ್ಷತೆ ತಗೊಂಡ್ಬನ್ನಿ. ಅದು ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪವಾಡ ಆಗುತ್ತೆ. ಯಾಕಂದ್ರೆ ಅಲ್ಲಿ ರಾಯರೇ ಎತ್ಕೊಂಡು ಕೊಡಕ್ಕಾಗೋದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಅರ್ಚಕರನ್ನ ಸೃಷ್ಟಿ ಮಾಡಿರ್ತಾರೆ. ಅರ್ಚಕರು ಪೂಜೆ ಮಾಡುವಂತವ್ರನ್ನ ಆ ಗುರುಗಳ ಹತ್ರ ಹೋಗಿ ಅವ್ರ ಕೈಯಿಂದ ನೀವು ಮಂತ್ರಾಕ್ಷತೆ ಇಸ್ಕೊಂಡು ಬಂದ್ರೆ ಸಾಕು, ನಿಮ್ ಜೀವನ ಪಾವನವಾಗುತ್ತೆ. ಇಲ್ಲಿ
ಅವರು ರಾಯರು, ಅವರು ಗುರುಗಳು. ಇಲ್ಲಿ ನಾವು ಗುರುಗಳಲ್ಲ, ಇಲ್ಲ, ನಾವು ರಾಯರಲ್ಲ. ನೀವ್ ಹೇಳ್ಕೊಡಾಕತ್ತೀರಿ. ನೀವು ವ್ರತ ಹೇಳ್ಕೊಟ್ಟಲ್ಲಿ ನಮ್ಮ ಗುರುಗಳ ನೆನಪಾಗ್ತಾರೆ, ಹಾಗೆ ನೆನಪಾಗಿಲ್ಲ ಪ್ರತಿಯೊಬ್ಬರಿಗ್ರಿ. ಈಗ ನೀವು ಪ್ರತಿಯೊಬ್ಬರಿಗ್ರಿ ನೀವು ವ್ರತ ಹೇಳ್ಯಾರಂತ ನಮ್ಮ ವ್ರತ ಮುಗಿತು, ಆಚಾರ್ಯ ನಮ್ಗೆ ಚಲೋ ಆಯ್ತು, ಗುರುಗಳ ತಲೆ ಹೋಗಿ ಬರ್ನು, ಗುರುಗಳ ಹೋಗಿ ಬರಂದಾರ. ಮೇನ್ ವ್ರತ ನೀವ ಹೇಳ್ಕೊಡ್ತಿದ್ರೆ ನಾವ್ ಹೆಂಗ್ ಹೋಗ್ಬೇಕ್ರಿ? ಮನೆಯಲ್ಲೇ ಇರ್ತೀವಿ, ನಾವ್ ಮನೆಯಲ್ಲೇ ಇರ್ತೀವಿ. ಇಲ್ಲಿ ಬರ್ತಿದ್ವೇನ್ರಿ? ಇಲ್ರಿ. ಹಳೆ ಮತ್ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ರು ಹಾಸ್ಪಿಟಲ್ರಿ. ನಮಗ್ ಅಜ್ಜ ಅಂತ ಬಂದಾಗ ಎಲ್ಲರಿಗೂ ಹಿಂಗ ನಮ್ಗತೆನ ಅವ್ರಿಗೂ ನಮ್ಗಿಂತ ಹೆಚ್ಚು ಕಷ್ಟ ಇರ್ತಾವ್ರಿ ಎಲ್ಲರಿಗೂ. ಅವ್ರಿಗೂ ಇನ್ನೂ ಒಳ್ಳೇದಾಗ್ಲಿ ಅನ್ನೋದೊಂದ ನಮ್ದು ಉದ್ದೇಶ. ಖಂಡಿತ ನಾನು ಹೇಳೋದು ಒಂದೇ, ಇವರಿಗೆ 9 ವರ್ಷದ ವ್ರತವನ್ನು ಹೇಳ್ಕೊಟ್ಟಿದ್ದೆ. ವ್ರತ ಹೇಳ್ಕೊಟ್ಟ ಮೇಲೆ ಎಲ್ಲ ಅದ್ಭುತವಾಗಿ ಪವಾಡ ಆಗಿದಂತೆ. ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಪವಾಡ ಆಗ್ಲಿ. ಇಲ್ಲಿ ರಾಯರು ಒಬ್ಬರೇ, ಅವ್ರ ತರ ಪ್ರತಿರೂಪ ಇನ್ನೊಬ್ಬರಿಗೆ ಬರುವುದಕ್ಕಾಗಲ್ಲ. ನಾನು ಕೇಳ್ಕೊಳ್ಳೋದು ಒಂದೇ, ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಬರಬೇಕು, ಪ್ರತಿ ಒಂದೊಂದು ವಾಹನದಲ್ಲೂ ರಾಯರ ಪೋಸ್ಟ್ ಬರಬೇಕು ಅನ್ನೋದೇ ನನ್ನ ಆಸೆ. ಪ್ರತಿ ಒಂದೊಂದು ಜಿಲ್ಲೆ, ಡಿಸ್ಟಿಕ್, ಗ್ರಾಮದಲ್ಲೂ ಎಲ್ಲಾರ ಮನೆಯಲ್ಲಿ, ಈಗ ಆಂಜನೇಯ ಪ್ರತಿ ಒಂದೊಂದು ಊರಲ್ಲಿ ಹೆಂಗಿದ್ದಾರೆ ಹಂಗೆ ರಾಯರು ಬರಬೇಕು, ಅದು ನನ್ನ ಆಸೆ. ನಾನು ಬಂದೇ ಬರ್ತೀನಿ. ಇವತ್ತು ಭಾರತ ದೇಶವನ್ನು ಸುತ್ತಾ ಇದ್ದೀನಿ. ಯಾಕೆ ಬರಿಗಾಲನ್ನು ಸುತ್ತಾ ಇದ್ದೀನಿ? ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಪವಾಡ ಆಗ್ಲಿ. ನಾನು ಬಂದಿರೋದು ಲೋಕ ಕಲ್ಯಾಣಕ್ಕೋಸ್ಕರ. ಎಲ್ಲರಿಗೂ ಒಳ್ಳೇದಾಗ್ಲಿ, ನನಗೆ ಕೆಟ್ಟದ್ದ ಬಯಸೋರ್ಗೂ ಒಳ್ಳೇದಾಗ್ಲಿ, ಒಳ್ಳೆಯವರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ. ಇಲ್ಲಿ ಕೆಟ್ಟದ್ದು ಯಾರ ಬಗ್ಗೆನೂ ಕೆಟ್ಟದ್ದಾಗಿ ಯೋಚನೆ ಮಾಡಬಾರ್ದು. ಇನ್ನೊಬ್ಬರ ತಾಯಿ ಬಗ್ಗೆ ಮಾತಾಡೋಕೆ ನಾವು ಅರ್ಹತೆ ಇಲ್ಲ. ಅದರಲ್ಲಿ ಇನ್ನೊಬ್ಬರ ತಾಯಿ ಬಗ್ಗೆ, ಇನ್ನೊಬ್ಬರ ಕುಟುಂಬದವ್ರ ಬಗ್ಗೆ ನಾವು ಮಾತಾಡಬಾರ್ದು, ಹೌದಲ್ವಾ? ಯಾಕಂದ್ರೆ ಇಲ್ಲಿ ನಾವು ಒಬ್ಬರು ತಾಯಿ ಹೊಟ್ಟೆಯಿಂದ ಬಂದಿರೋದು. ಅವ್ರಿಗೆ ವಿಡಿಯೋ ಇಷ್ಟವಾದ್ರೆ ನೋಡ್ಲಿ, ಇಲ್ಲ ಅಂದ್ರೆ ಸ್ವೈಪ್ ಮಾಡ್ಕೊಂಡು ಹೋಗ್ಲಿ. ನೋಡ್ಬೇಕು. ನಮ್ಮ ಅಣ್ಣಿ ಆದ್ರೂ ಹೇಳಿನ್ರಿ ಅದಲ್ರಿ, ನೀವ್ ಇಷ್ಟ ಆಯ್ದ್ರೆ ನೋಡ್ರಿ, ನೀವು ಗುರುಗಳ ಹೌದು. ಯಾಕಂದ್ರೆ ಇಲ್ಲಿ ಪ್ರತ್ಯಕ್ಷವಾಗಿ ನಿಮ್ಗೆ ಪವಾಡ ಆಗಿದೆ. ಆಮೇಲೆ ನೀವೇನು ದುಡ್ಡು ಕೊಟ್ಟಿದ್ದೀರಾ? ಏನು ಕೊಟ್ಟಿಲ್ಲ. ಇದು ನಮ್ಮ ಮನೆಯಲ್ರಿ, ನಮ್ಮ ತಂಗಿ ಸಾಕ್ಸಿರಿ, ನನ್ನ ಹಳೆಯ ಸಾಕ್ಸಿರಿ, ನಮ್ಮ ಮನೆಯಲ್ಲೇ ರೀ. ನಮ್ಮ ತಂಗಿ ಆರೋಗ್ಯ ಬಗ್ಗೆ ರೀ, ಆರೋಗ್ಯ ಬಗ್ಗೆ ರೀ. ನಮ್ಮ ತಂಗಿ ಫಸ್ಟ್ ಅಕ್ಕಿ ಸಾಕ್ಸಿರಿ, ಅಕ್ಕಿ ಕಣ್ಣಲ್ಲಿ ನೀರ್ ಬರ್ತಿದ್ವು ಅಕ್ಕಿ, ಆ ಟೈಪ್ ಹೊಡಿತಿದ್ರಿ ಅಕ್ಕಿ ಕಾಲ. ಆಮೇಲೆ ಅಕ್ಕಿಗೆ ಆರಾಮ ಐತ್ರಿ. ನಾ ನಂಬಿದ್ ರಾಯರ್ ನಂಬಿ ನಾ ಪೂಜೆ ಮಾಡಿದ್ರೆ ನಾನು ಹಳೆಯಾಗ ಆರಾಮ. ಅವ್ರ ಮನ್ಯಾಗ ಹೆಂಗ ಅವ್ರ ಅಣ್ಣ ಹಿಂತಿನ ಮಾಡಕ್ ಹಚ್ಚಿನ್ರಿ ಹಂಗ ಪ್ರತಿಯೊಂದು ಒಳ್ಳೇದಾಗುತ್ತ. ತುಂಬಾ ಖುಷಿ ಆಯ್ತು ನನಗೆ. ಆದ್ರೆ ನಾನ್ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿಲ್ಲ, ಯಾಕಂದ್ರೆ ನಾನು ಕೇಳಿದ್ದು ಒಂದೇ, ನಿಮ್ಮ ಹತ್ರ ಊಟ ಮಾತ್ರ. ಊಟ ಬೇಕು ನನಗೆ, ಹೊಟ್ಟೆ ತುಂಬ ಊಟ ಒಂದು ಕೊಟ್ಬಿಟ್ರೆ ಸಾಕು ಅಂತ ಕೇಳ್ತೀನಿ. ಯಾಕಂದ್ರೆ ನೋಡೋಣ, ಇನ್ನು ಹಂತ ಹಂತವಾಗಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ನೀವೇನು ನಿಶ್ಚಿಂತ ಇದ್ದೀರಿ. ಆದ್ರೆ ಮಂತ್ರಾಲಯಕ್ಕೆ ಹೋಗೋದು ಮಾತ್ರ ಮರಿಬೇಡಿ. ಇಲ್ಲಿ ರಾಯರು ಇರುವುದು ಅವರು ಅವ್ರ ತರ ಪ್ರತಿರೂಪ ಇನ್ನೊಬ್ಬರಿಗೆ ಬರೋದಕ್ಕಾಗಲ್ಲ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನೀವು ಹೋಗ್ಬೇಕಾಗಿರೋದು ಮಂತ್ರಾಲಯಕ್ಕೆ, ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಬಂದ್ರಿ. ಇದೊಂದೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಆಯ್ತಾ? ಎಲ್ಲರಿಗೂ ನಿಮ್ಗೆ ಒಳ್ಳೇದಾಯ್ತಾ? ಇನ್ನೂ 4 ಜನ ಕರ್ಕೊಂಡು ಹೋಗ್ರಿ, ರಾಯರ ದರ್ಶನ ಪಡ್ಕೊಂಡ್ ಬನ್ರಿ, ಅವ್ರಿಗೂ ಒಳ್ಳೇದಾಗಿ. ಈಗ ಬರುದಿಲ್ಲ ಅನ್ನತೇರೈತ್ರಿ. ನಾವ್ ಅಲ್ಲಿ ನೀ ಮನೆಯಲ್ಲಿ ಬರ್ಬೇಕಂತ ನೀ ಬರಬೇಕಂತ ಕಟ ಕರ್ಕೊಂಡ್ ಬಂದೇನ್ರಿ. ಎಲ್ಲಾರು ದರ್ಶನ ಮಾಡಿದ್ರು ಗುರುಗಳದ ಆಯ್ಕೆ ಹೋಗ್ಬೇಕಿಲ್ಲ. ಈಗ ನೋಡಿ, ನನ್ನ ಹತ್ರ ಬಂದಿದ್ದೀರಾ, ಇವಾಗ ನೀವು ಇನ್ನು ರಾಯರ ಹತ್ರ, ಈ ನನ್ನ ಹತ್ರ ನೋಡಿ, ಇಷ್ಟು ಹುಡುಕೊಂಡು ಬರುವಂತ ಅವಶ್ಯಕತೆ ಇಲ್ಲ. ನೀವು ರಾಯರ ಹತ್ರ ಹೋಗಿ, ರಾಯರೇ ನೀವೇ ಗತಿಯಪ್ಪ, ಹಾಲಲ್ಲಾದ್ರೂ ಹಾಕಿ ನೀರಲ್ಲಾದ್ರೂ ಹಾಕಿ, ನಿಮ್ಮನ್ನ ನಂಬಿ ನಿಮ್ಮ ಪಾದವನ್ನು ಹಿಡಿದಿದ್ದೇನೆ ಅಂತ ಹೇಳಿದ್ರೆ ಸಾಕು, ನಮ್ಮ ಇಲ್ಲಿ ರಾಮನ ಹತ್ರ ಕರ್ಕೊಂಡು ಹೋಗ್ತಾರೆ. ನೀವು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ರಾಮ ನಿಮ್ ಕಡೆ ಮೇಲೆ ಬಂದ್ಕೊಂಡ. ಇವತ್ತು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ರಾಮನೇ ನಿಮ್ ಕಡೆ ಮೇಲೆ ಬಂದ್ಕೊಂಡ, ಹೌದಲ್ವಾ? ಎಲ್ಲರಿಗೂ ಒಳ್ಳೇದಾಗಿ. ನಾನು ಇದೊಂದೇ ಕೇಳೋದು, ಜೈ ಶ್ರೀರಾಮ್. ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಿಮ್ದವ್ರು ಇದ್ ಮಾಡ್ತಾ ಇದ್ರಿ.